ಮುಂಗಾರು ಅಬ್ಬರಕ್ಕೆ ಹಲವು ರಾಜ್ಯಗಳು ತತ್ತರಿಸಿ ಹೋಗಿವೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳು ತತ್ತರಿಸಿರುವಂತಕತ್ತು. ಮುಂಗಾರು ಅಬ್ಬರಕ್ಕೆ ಹಲವು ರಾಜ್ಯಗಳು ತತ್ತರಿಸಿ ಹೋಗಿದೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನದಲ್ಲಿ ಒರಣಾರ್ಭಟಕ್ಕೆ ಅವಾಂತರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಎಫೆಕ್ಟ್ ಹಾಗೆ ಮಳೆ ಹಿನ್ನೆಲೆ ಕರ್ನಾಟಕದಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಉಕ್ಕಿ ಹರಿತಾ ಇದೆ ನದಿಗಳು. ಮಹಾಮಳೆಯಿಂದಾಗಿ ಕೃಷ್ಣೆಯ ರೌದ್ರಾವತಾರ. ತುಂಗಭದ್ರಾ ಹಾಗೆ ಕಾವೇರಿಯಲ್ಲೂ ಕೂಡ ನೀರು ಹೆಚ್ಚಳವಾಗ್ತಾ ಇರುವಂತಕ್ಕದ್ದು. ಮಹಾರಾಷ್ಟ್ರದಲ್ಲಿ ಮಳೆ ಹಿನ್ನೆಲೆ. ಇನ್ನು ವಯನಾಡು ರೀತಿ ರಾಜ್ಯದಲ್ಲೂ ಕೂಡ ಗುಡ್ಡದ ಭೂತ ಇರುವಂತಕ್ಕದ್ದು. ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕೊಡಗಿನಲ್ಲೂ ಕೂಡ ಭೂಕುಸಿತ ಆಗುವಂತಹ ಸಾಧ್ಯತೆ, ಜನರಲ್ಲಿ ಆತಂಕ ಹೆಚ್ಚಾಗಿರುವಂತಕ್ಕದ್ದು. ಜಲಾವೃತಗೊಂಡಿದೆ ಇಲ್ಲಿ ತೋಟ, ಜಮೀನು, ಗದ್ದೆಗಳು. ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಮುಂಜಾಗೃತವಾಗಿ. ನದಿ ಪಾತ್ರದ ಗ್ರಾಮದಲ್ಲಿ ಕಟ್ಟೆಚ್ಚರಕ್ಕೂ ಕೂಡ ಸೂಚನೆ ನೀಡಲಾಗಿದೆ. ಮುಂಗಾರು ಅಬ್ಬರಕ್ಕೆ ಹಲವು ರಾಜ್ಯಗಳು ತತ್ತರಿಸಿ ಹೋಗಿರುವಂತಕ್ಕದ್ದು. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹಾಗೆ ರಾಜಸ್ಥಾನದಲ್ಲಿ ಮಳೆ ಆರ್ಭಟಕ್ಕೆ ಅವಾಂತರಗಳು ಸೃಷ್ಟಿಯಾಗಿರುವಂತಕ್ಕದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಕರ್ನಾಟಕದಲ್ಲೂ ಕೂಡ ಉಕ್ಕಿ ನದಿ ಹರಿತಾ ಇದೆ. ಕೃಷ್ಣೆ ಇರ್ಬೋದು, ತುಂಗಭದ್ರಾ ಇರ್ಬೋದು, ಕಾವೇರಿ ಇರ್ಬೋದು, ಎಲ್ಲದರಲ್ಲೂ ಕೂಡ ನೀರು ಹೆಚ್ಚಳವಾಗಿರುವಂತಕ್ಕದ್ದು. ಹಾಗೆ ವಯನಾಡು ರೀತಿ ರಾಜ್ಯದಲ್ಲೂ ಭೂಕುಸಿತದ ಭೀತಿ ಕೂಡ ಶುರುವಾಗಿರುವಂತಕ್ಕದ್ದು. ಕೊಡಗಿನಲ್ಲೂ ಕೂಡ ಭೂಕುಸಿತವಾಗುತ್ತಾ ಅಂತ ಇಲ್ಲಿ ಜನರು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. ಹಾಗೆ ಮಲೆನಾಡು ಭಾಗ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ದಕ್ಷಿಣ ಕನ್ನಡ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕೊಡಗು ಭಾಗದಲ್ಲೂ ಅಲ್ಲೂ ಕೂಡ ತೋಟ, ಜಮೀನು, ಗದ್ದೆಗಳು ಎಲ್ಲ ಕೂಡ ಜಲಾವೃತಗೊಂಡಿರುವಂತಕ್ಕದ್ದು. ಹಾಗೆ ಮುಂಜಾಗೃತವಾಗಿ ರಸ್ತೆಗಳಿಗೆ ಬ್ಯಾರಿಗೇಡ್ ಕೂಡ ಪೊಲೀಸರು ಹಾಕಿರುವಂತಕ್ಕದ್ದು. ಹಾಗೆ ನದಿ ಪಾತ್ರದ ಗ್ರಾಮದಲ್ಲಿ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು ಕೂಡ ಸೂಚನೆ ನೀಡಿದ್ದಾರೆ. ಯಾವುದೇ ರೀತಿಯ ಅವಾಂತರ ಸೃಷ್ಟಿಯಾಗಬಾರದು ಅಂತ ಹೇಳಿ. ಮುಂಗಾರು ಅಬ್ಬರಕ್ಕೆ ಇದೀಗ ಹಲವು ರಾಜ್ಯಗಳು ತತ್ತರಿಸಿ ಹೋಗಿರುವಂತಕ್ಕದ್ದು. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನದಲ್ಲಿ ಬಹಳ ಮಳೆಯಾಗ್ತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಬಹಳ ಮಳೆ ಹಿನ್ನೆಲೆ ಆ ಎಫೆಕ್ಟ್ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರುವಂತಕ್ಕದ್ದು. ಕರ್ನಾಟಕದಲ್ಲೂ ಕೂಡ ತುಂಗಭದ್ರಾ ಇರ್ಬೋದು, ಕಾವೇರಿ ಇರ್ಬೋದು, ಕೃಷ್ಣಾ ನದಿಗಳು ಉಕ್ಕಿ ಹರಿತಾ ಇರುವಂತಕ್ಕದ್ದು. ಈಗ ವಯನಾಡದಲ್ಲೂ ಕೂಡ ಭೂಕುಸಿತವಾಗಿದೆ. ರಾಜ್ಯದಲ್ಲೂ ಕೂಡ ಈಗ ಭೂಕುಸಿತದ ಭೀತಿ ಹೆಚ್ಚಾಗಿರುವಂತಕ್ಕದ್ದು. ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ದಕ್ಷಿಣ ಕನ್ನಡ, ಕೊಡಗಿನಲ್ಲಿ ಬಹಳ ಮಳೆಯಾಗ್ತಾ ಇರುವಂತಕ್ಕದ್ದು. ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ.